ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು BRS ವರ್ಲ್ಡ್ ಚಾನಲ್. ಇವತ್ತು ನಾವು ಒಂದು ಸ್ಪೆಷಲ್ ಡಿಶ್ ಮಾಡೋಣ. ಚಿಕನ್ ಗ್ರೀನ್ ಟಿಕ್ಕಾ. ತುಂಬ ಈಸಿ ಮತ್ತು ತುಂಬ ಹೆಲ್ದಿ. ಇದು ಮನೆಯಲ್ಲೇ ಇಮಿಡಿಯೇಟಾಗಿ ಆಗುತ್ತೆ. ನೋಡೋಣ ಬನ್ನಿ ಏನು ಇಂಗ್ರೀಡಿಯೆಂಟ್ಸ್ ಬೇಕಂತ ಇದಕ್ಕೆ. ನೋಡಿ, ಇಲ್ಲಿ ನಾನು 1 kg ಚಿಕನ್ದು ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಗ್ರೀನ್ ಚಿಲ್ಲಿ ಒಂದು 6ರಿಂದ 7, ಕೊತ್ತಂಬರಿ ಸೊಪ್ಪು, 1 ಕಪ್ಪು ಮೊಸರು, 1 ಕಪ್ಪು ಪುದೀನ ಮತ್ತು ಚಿಕನು. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೇಮ್ ಮೆಜರ್ಮೆಂಟಲ್ಲಿ ತಗೊಳ್ಳಿ. ಇದು ನಾನು 1 kg ಚಿಕನಿಗೆ ಮಾಡ್ತಾ ಇರೋದು. ನೀವು ಜಾಸ್ತಿ ಚಿಕನ್ ಇದ್ದರೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ನಾನು ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಕೊತ್ತಂಬರಿ, ಪುದೀನ ಮತ್ತು ಗ್ರೀನ್ ಚಿಲ್ಲಿನ ಪೇಸ್ಟ್ ಮಾಡ್ಕೊಳ್ಬೇಕು. ನೋಡಿ, ಗ್ರೀನ್ ಚಿಲ್ಲಿ ಖಾರ ಜಾಸ್ತಿ ಇಷ್ಟಪಡೋರು ಒಂದು 6ರಿಂದ 7 ಹಾಕ್ಕೊಳ್ಬೋದು 1 kg ಚಿಕನಿಗೆ. ಖಾರ ಕಮ್ಮಿ ಬೇಕು ಅನ್ನೋರು ಒಂದು 2ರಿಂದ 3, 3ರಿಂದ 4 ಆ ಥರ ಹಾಕ್ಕೊಳ್ಳಿ. ಇದು ನಿಮ್ಮ ಮೇಲೆ ಡಿಪೆಂಡು. ಕೊತ್ತಂಬರಿ ಸೊಪ್ಪು ಅಷ್ಟೇ ಒಂದು 2 ಮುಷ್ಟಿಯಷ್ಟು ಬರ್ತದೆ. ಇದು 1 ಕಪ್ಪು 2ರಲ್ಲೂ. ಕೊತ್ತಂಬರಿ, ಪುದೀನ ಸೇಮ್ ಮೆಜರ್ಮೆಂಟ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮುಂಚೆನೇ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3ರಿಂದ 4 ಬೆಳ್ಳುಳ್ಳಿ ಮತ್ತು ಒಂದು ಚಿಕ್ಕ ತುಂಡು ಶುಂಠಿ ಹಾಕಿ ಅದೇ ಮಿಕ್ಸಿಲಿ ನಾನು ಪುದೀನ, ಕೊತ್ತಂಬರಿ ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪೇಸ್ಟ್ ಆಯಿತು. ಈ ಥರ ಚಟ್ನಿ ಥರ ಆಗಬೇಕಿದು. ತುಂಬ ಸಣ್ಣ ಮಾಡ್ಕೊಳ್ಬೇಡಿ, ಅಲ್ಲ ತುಂಬ ದಪ್ಪ ದಪ್ಪನೂ ಮಾಡಬೇಡಿ. ನೋಡಿ, ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ. ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನಾನು ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 1ರಿಂದ 1.5 ಸ್ಪೂನು ಚಿಕ್ಕ ಸ್ಪೂನಲ್ಲಿ ಹಲ್ದಿ ಪೌಡರ್ ಹಾಕ್ಕೊಂಡೆ. ನೋಡಿ, ಈಗ ಚಿಕನಿಗೆ ಶುಂಠಿ ಬೆಳ್ಳುಳ್ಳಿ ಮಾಡಿರೋಂಥ ಪೇಸ್ಟ್ನ ಹಾಕ್ಕೊಳ್ಳಿ. ಇದು ಈಸಿ, ಬೇಗ ಆಗುತ್ತೆ. ಒಂದು ಹಾಫ್ ಆನ್ ಅವರಲ್ಲಿ ಆಗುತ್ತೆ ಈ ಟಿಕ್ಕಾ. ತುಂಬ ಟೇಸ್ಟು ಆಗುತ್ತೆ. ಎಲ್ಲ ಟ್ರೈ ಮಾಡಿ. ನೋಡಿ, ಈಗ ಗ್ರೀನ್ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ, ಪುದೀನ ಮತ್ತು ಗ್ರೀನ್ ಚಿಲ್ಲಿ. ಮತ್ತು ಇದಕ್ಕೆ ಮೇಯ್ನಾಗಿ ನಾವು ಮೊಸರು ಯೂಸ್ ಮಾಡ್ಕೊಳ್ಬೇಕು. ಮೊಸರಲ್ಲೇ ನಾವು ಇದನ್ನ ಕಲಿಸ್ಬೇಕು, ನೀರು ಹಾಕ್ಕೊಳ್ಬಾರ್ದು. 1 ಕಪ್ ಮೊಸರು ಹಾಕ್ಕೊಂಡು ಚೆನ್ನಾಗಿ ಕಲಸೋ ಟೈಮಲ್ಲಿ ಸಾಲ್ಟ್ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಸಾಲ್ಟ್ ಬೇಕಿದ್ರೂ ಯೂಸ್ ಮಾಡ್ಬೋದು. ಸಾಲ್ಟ್ ಹಾಕ್ಕೊಂಡು ನೋಡಿ, ಒಂದು ಚಿಕ್ಕ ಸ್ಪೂನ್ ಇದು, ಇದರಲ್ಲಿ 2-2.5 ಸ್ಪೂನ್ ಹಾಕ್ಕೊಂಡೆ ನಾನು. ನೋಡಿ, ಹಾಕ್ಕೊಂಡು ಒಂದು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಬೋದು. ನೀವು ಬೇಕು ಅಂತಿದ್ದರೆ ಪುನಃ ಆ್ಯಡ್ ಮಾಡ್ಕೊಳ್ಳಿ. ನೋಡಿ, ಈಗ ಚೆನ್ನಾಗದು ಮ್ಯಾರಿನೇಟ್ ಆಯಿತು. ಮ್ಯಾರಿನೇಟ್ ಮಾಡಿ ಇದನ್ನ ಬೇಕಿದ್ರೆ ನೀವು ಒಂದು ಹಾಫ್ ಆನ್ ಅವರ್ ಇಟ್ಕೊಳ್ಬೋದು. ಇಮಿಡಿಯೇಟಾಗೂ ಸ್ಟಾರ್ಟ್ ಮಾಡ್ಬೋದು. ನೋಡಿ, ನಾನು ಇಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವ ಆಯಿಲ್ ಬೇಕಿದ್ರೂ ಯೂಸ್ ಮಾಡ್ಬೋದು, ಬಟರ್ ಯೂಸ್ ಮಾಡ್ಬೋದು. ನೋಡಿ, ಇದು ಮ್ಯಾರಿನೇಟ್ ಮಾಡಬೇಕಾದ್ರೆ ನಾವು ಮೊಸರು ಹಾಕಿರ್ತೀವಿ. ಸ್ವಲ್ಪ ನೀರು ಥರ ಆಗುತ್ತೆ. ಇದು ಗಟ್ಟಿ ಇರಲ್ಲ, ಬಟ್ ನಮಗೆ ಅದು ನೀರೇ ಬೇಕು. ಆ್ಯಕ್ಚುಲಿ ಟಿಕ್ಕಾ ಮಾಡುವಾಗ ಆ ಥರ ನೀರೇ ಇರಬೇಕು. ಅದು ಆ ಮೊಸರು ಹಾಕಿರ್ತೀವಲ್ಲ, ಆ ಕರ್ಡ್ ಅದರೊಟ್ಟಿಗೆ ಬೈಬೇಕದು. ಆ್ಯಕ್ಚುಲಿ ಎಣ್ಣೆ ಸ್ವಲ್ಪ ಹಾಕೋದು ನಾವು, ತುಂಬ ಎಣ್ಣೆ ಹಾಕಲ್ಲ. ನಾವು ಡೀಪ್ ಫ್ರೈ ಮಾಡ್ತಾ ಇಲ್ಲ, ತವಾ ಫ್ರೈ ಥರ ಮಾಡ್ತಾಯಿದ್ದೀವಿ. ಸೊ ತುಂಬ ಎಣ್ಣೆ ಕಮ್ಮಿ. ಮತ್ತು ಆ ಮೊಸರಲ್ಲೇ ಅದು ನೋಡಿ ಈ ಥರ ಫುಲ್ಲು ನೀರು ಬಿಡುತ್ತೆ. ನೀವು ಹಾಕಿದ್ಮೇಲೆ ಚಿಕನ್ದು ನೀರು ಬಿಡುತ್ತೆ, ಮೊಸರದು ನೀರು ಬಿಡುತ್ತೆ. ಅದೇ ನೀರಲ್ಲಿ ಚಿಕನ್ ಚೆನ್ನಾಗಿ ಬೈಬೇಕು. ನೋಡಿ, ಈ ಥರ ಬೈಬೇಕದು. ನೀವು ಮ್ಯಾರಿನೇಟ್ ಮಾಡಿ ಒಂದು ಹಾಫ್ ಆನ್ ಅವರ್ ಇಟ್ಕೊಳ್ಬೋದು ಬೇಕಿದ್ದರೆ. ನಾನಿಲ್ಲಿ ಇಮಿಡಿಯೇಟ್ ಮಾಡಿದೆ. ಯಾವ ಥರ ಬೇಕಿದ್ರೂ ಮಾಡ್ಬೋದು. ನೋಡಿ, ಒಂದು ಸ್ವಲ್ಪ ನಿಮಗೆ ಅದು ಬೆಂತು ಅಂತ ಗೊತ್ತಾಗಿದ್ದ ತಕ್ಷಣ ಟರ್ನ್ ಮಾಡಿ ಹಾಕಿ. ನೋಡಿ, ಅದೇ ನೀರಲ್ಲಿ ಅದೆಲ್ಲ ನೀರು, ಮೊಸರು, ಎಣ್ಣೆ ಮತ್ತು ಚಿಕನ್ ನೀರು ಎಲ್ಲ ಅದರಲ್ಲೇ ಬೆಂದು ಚೆನ್ನಾಗಿ ಅದು ಫುಲ್ ಡ್ರೈ ಆಗುತ್ತೆ. ನೋಡಿ, ಈ ಥರ ಆಗಬೇಕದು. ಚೆನ್ನಾಗಿ ಟರ್ನ್ ಮಾಡ್ತಾ ಇರಿ. ಒಂದು ಸ್ವಲ್ಪ ಕಪ್ಪು ಆದರೂ ಅದು ಸ್ವಲ್ಪ ಏನು ಟೆನ್ಷನ್ ಇಲ್ಲ, ಯಾಕಂದರೆ ಅದು ಟಿಕ್ಕಾ ಅಲ್ವಾ, ಟಿಕ್ಕಾ ಅದೇ ಥರ ಆಗಬೇಕು. ಆದಷ್ಟು ನೀವು 5 ಮಿನಿಟ್ಸಿಗೆ ಒಂದು ಸತಿ ಅದನ್ನ ಟರ್ನ್ ಮಾಡಿ ಬೇಯಿಸ್ತಾ ಇರಿ. ಆಗ 2 ಸೈಡೂ ಚೆನ್ನಾಗಿ ಅದು ಬೇಯುತ್ತೆ, ಫುಲ್ಲು ಡ್ರೈ ಆಗುತ್ತೆ. ನೋಡಿ, ಅದು ಈ ಥರ ಆಗಬೇಕು. ಟರ್ನ್ ಮಾಡಿ ಒಂಥರ ಬ್ರೌನಿಷ್ ಕಲರ್ ಥರ ಬರಬೇಕದು. ಇದನ್ನ ನೀವು ಟಿಕ್ಕಾ ಆದಮೇಲೆ ಬೇಕಿದ್ರೆ ಗ್ರಿಲ್ಲಲ್ಲಿ ಇಟ್ಕೊಂಡು ಈ ಬಾರ್ಬಿಕ್ಯೂ ಥರನೂ ಮಾಡ್ಕೊಳ್ಬೋದು, ಇಲ್ಲಾಂದರೆ ತವದಲ್ಲೇ ಮಾಡ್ಕೊಳ್ಬೋದು. ನೋಡಿ, ಈಗ ಟಿಕ್ಕಾ ಆಗಿದೆ. ಸರ್ವ್ ಮಾಡೋಣ ನಾವು ಟಿಕ್ಕಾನ. ನೋಡಿ, ಹೆಲ್ದಿ ಟಿಕ್ಕಾ, ಮನೆಯಲ್ಲೇ ಮಾಡಿದಂಥ ಹೆಲ್ದಿ ಟಿಕ್ಕಾ ರೆಡಿ. ಡಯಟ್ ಮಾಡೋರೆಲ್ಲ ಇದನ್ನ ಯೂಸ್ ಮಾಡ್ಬೋದು, ಯಾಕೆಂದರೆ ಆಯಿಲ್ ತುಂಬ ಕಮ್ಮಿ ಯೂಸ್ ಮಾಡಿದ್ದೀವಿ. ಡೀಪ್ ಫ್ರೈ ಅಲ್ಲ, ಇದು ತವಾ ಫ್ರೈ. ಎಲ್ಲ ಟ್ರೈ ಮಾಡಿ ಹೇಳಿ ಹೇಗಾಯಿತು ಅಂತ ಕಮೆಂಟ್ ಸೆಕ್ಷನಲ್ಲಿ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ನೆಕ್ಸ್ಟ್ ಟೈಮ್ ಇನ್ನೊಂದು ಸ್ಪೆಷಲ್ ವಿಡಿಯೋದೊಟ್ಟಿಗೆ ಸಿಗೋಣ. ಬಾಯ್. ಥ್ಯಾಂಕ್ ಯು.